ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಿದ್ದಂತೆ ರಣಕಣ ಬಿಸಿ ಏರ್ತಾ ಇದೆ. ವಿಜಯಲಕ್ಷ್ಮಿಯನ್ನ ಒಲಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಸೇನಾನಿಗಳು ಬಿರು ಬಿಸಿಲನ್ನು ಲೆಕ್ಕಿಸದೆ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಪರ ದರ್ಶನ್ ಪ್ರಚಾರ ಮಾಡಿದ್ದಾರೆ. ಇತ್ತ ಸಿಎಂ ಕೂಡ ಅಖಾಡಕ್ಕಿಳಿದಿದ್ದಾರೆ. ಲೋಕಸಮರದ ಅಖಾಡ ಕಾವೇರಿದೆ. ರಾಜ್ಯದಲ್ಲಿ ಮತೋತ್ಸವಕ್ಕೆ ಇನ್ನೇನು 8 ದಿನಗಳಷ್ಟೇ ಬಾಕಿ. ಟಾರ್ಗೆಟ್ 20+ ಇಟ್ಕೊಂಡು ಕೈಕಲಿಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಯುದ್ಧ ಗೆಲ್ಲೋಕೆ ಜಟ್ಟಿಗಳು ಬಿರು ಬಿಸಿಲನ್ನು ಲೆಕ್ಕಿಸದೆ ಅಖಾಡಕ್ಕಿಳಿದು ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಮಂಡ್ಯ ಸ್ಟಾರ್ ಚಂದ್ರು ಪರ ಚಾಲೆಂಜಿಂಗ್ ಸ್ಟಾರ್ ಪ್ರಚಾರ. ದಿನದಿಂದ ದಿನಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗ್ತಿದೆ. ಅದರಂತೆ ಇಂದು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಚಾರ ಮಾಡಿದ್ದಾರೆ. ಪ್ರತಿ ಗ್ರಾಮದಲ್ಲೂ ದರ್ಶನ್ಗೆ ಅದ್ಧೂರಿ ಸ್ವಾಗತ ಸಿಕ್ಕಿದ್ದು ಅಭಿಮಾನಿಗಳು ದರ್ಶನ್ ನೋಡೋಕೆ ಮುಗಿಬಿದ್ದಿದ್ರು. ಶಾಸಕ ನರೇಂದ್ರ ಸ್ವಾಮಿ ಜೊತೆಗೂಡಿ ನಟ ದರ್ಶನ್ ಮತಬೇಟೆ ನಡೆಸಿದ್ದಾರೆ. ಮಳವಳ್ಳಿ, ಬೆಳಕವಾಡಿ, ಕಿರುಗಾವಲು ಸೇರಿ 17 ಗ್ರಾಮಗಳ ವ್ಯಾಪ್ತಿಯಲ್ಲಿ ರೋಡ್ ಶೋ ಮಾಡಿದ್ದಾರೆ. ಸರ್, ನೀವೆಲ್ಲರೂ ನೋಡಿದ್ರೆ ಹೆಗಲ ಮೇಲೆ ಯಾವ್ದಾದ್ರು ಶಾಲೆ ಹಾಕೊಂಡಿದ್ದೇನೆ, ಯಾವ್ದಾದ್ರು ಪಕ್ಷದ್ದು ಇಲ್ಲ ಅಲ್ವಾ? ಸೊ ವ್ಯಕ್ತಿಪರನೇ, ಪಕ್ಷದ ಪರ ಅಲ್ವಲ್ಲ. ತಾನು ಮಿಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮತ ಹಾಕಿದ್ರೇ ನಿಮಗೆ ಕೇಳೋ ಅಧಿಕಾರ ಸಿಗೋದು. ಸೊ ಮತನ ಮಿಸ್ ಮಾಡ್ಕೋಬೇಡ್ರಿ. ಆಮೇಲೆ ಹಾಕ್ರಿ, ಒಳ್ಳೆ ವ್ಯಕ್ತಿ ಕೂಡ. ಸೊ ಮಾಡಿದ್ರೆ ನಿಮಗೂ ಒಂದು ಏನಾದ್ರು ಇದು ಮಾಡೋಕ್ಕಾಗುತ್ತೆ ಅಂತ ಅಷ್ಟೇ. ವೋಟ್ ಹಾಕಿ ಸ್ಟಾರ್ ಚಂದ್ರನ್ ಗೆಲ್ಸಿ ಅಂತ ಕೇಳ್ತೀನಿ. ಆನೇಕಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಮತಬೇಟೆ. ರಾಜ್ಯದ ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಕ್ಷೇತ್ರವನ್ನ ಉಳಿಸಿಕೊಳ್ಳೋಕೆ ಸಂಸದ ಡಿಕೆ ಸುರೇಶ್ ಸರ್ಕಸ್ ಮಾಡ್ತಿದ್ದಾರೆ. ಬೆಂಗಳೂರಿನ ಆನೇಕಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿಯಾಗಿ ಮತಬೇಟೆಯಾಡಿದ್ದಾರೆ. ಮೊಗಳೂರು ಬೇಟೆ ವೆಂಕಟೇಶ್ವರ ದೇವಸ್ಥಾನದಿಂದ ಪ್ರಚಾರ ಸಭೆ ಶುರು ಮಾಡಿ ನೆರಿಗ, ಯಮರೆ, ಬಳ್ಳೂರು, ಮಾಯಸಂದ್ರ ಸೇರಿದಂತೆ ಹಲವೆಡೆ ಮತ ಪ್ರಚಾರ ಮಾಡಿದ್ದಾರೆ. ಎಲ್ಲ ಕಡೆಗಳಲ್ಲಿ ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಚುನಾವಣೆಯ ಸೋಲಿನ ಭೀತಿಯಿಂದ ಇವತ್ತು ಐಟಿ ಅವ್ರನ್ನ, ಇಡಿ ಅವ್ರನ್ನ ನಮ್ಮ ಮುಂದೆ ಬಿಟ್ಟಿದ್ದಾರೆ. ಇವತ್ತು ನಮ್ಮ ಕಾರ್ಯಕರ್ತರುಗಳನ್ನು ಬೆದರಿಸುವಂಥ ತಂತ್ರಗಾರಿಕೆ ಐಟಿ ಅಧಿಕಾರಿಗಳು ಬಂದು ನಿನ್ನೆ ಕೆಲವ್ರನ್ನ ಅಧಿಕಾರಿಗಳನ್ನು, ನಮ್ಮ ಮುಖಂಡರುಗಳನ್ನ ಬೆದರಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ನನಗೆ ಯಾರನ್ನು ಎದುರಿಸುವಂಥದ್ದಾಗಲಿ ಬೆದರಿಸುವಂಥದ್ದಾಗಲಿ ಮತ ಕೇಳುವಂಥ ಅವಶ್ಯಕತೆ ಇಲ್ಲ. ಚಿಕ್ಕಬಳ್ಳಾಪುರ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಸಿಎಂ ಪ್ರಚಾರ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಪ್ರಜಾಧ್ವನಿ ಯಾತ್ರೆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು, ಗುಡಿಬಂಡೆ ಸೇರಿ ಹಲವೆಡೆ ತೆರೆದ ವಾಹನದಲ್ಲಿ ಸಿಎಂ ಪ್ರಚಾರ ನಡೆಸಿದ್ರು. ಈ ವೇಳೆ ಮಾತನಾಡಿದ ಸಿಎಂ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಭರ್ಜರಿ ರೋಡ್ ಶೋ ನಡೆಸಿದ ಸೌಮ್ಯಾ ರೆಡ್ಡಿ. ಬೆಂಗಳೂರು ದಕ್ಷಿಣದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಗೋವಿಂದರಾಜ ನಗರ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಬೈಕ್ ರ್ಯಾಲಿ ಮೂಲಕ ಸೌಮ್ಯಾ ರೆಡ್ಡಿಗೆ ಸ್ವಾಗತ ಕೋರಿದ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಹೂವಿನ ಹಾರ ಹಾಕಿದ್ರು. ಈ ವೇಳೆ ಮಾತನಾಡಿದ ಸೌಮ್ಯಾ ರೆಡ್ಡಿ, ಈ ಬಾರಿ ಕ್ಷೇತ್ರದ ಜನ ಬದಲಾವಣೆ ಬಯಸಿದ್ದಾರೆ. ಬೆಂಗಳೂರಿನ ನಾಗರಿಕರ ಹಿತರಕ್ಷಣೆಗೆ ಬದ್ಧವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ನಮಗೆ ಸಿಗಬೇಕಾಗಿರುವಂಥ ಅನುದಾನ ಇರ್ಬೋದು, ಮತ್ತು ಅನೇಕ ಪ್ರಾಜೆಕ್ಟ್ಸ್ ಎಲ್ಲ ಸ್ಲೋ ಆಗಿದೆ, ನಿಂತೋಗಿದೆ. 10 ವರ್ಷ ಮಾಡಿ ತೋರ್ಸೋಕ್ಕಾಗಲಿಲ್ಲ BJP ಸರ್ಕಾರ ಕೇಂದ್ರದಲ್ಲಿ. ನಾವು 10 ತಿಂಗಳಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಿಂದ ನಮ್ಮ ಸ್ಥಳೀಯ ಕಾಂಗ್ರೆಸ್ ಸರ್ಕಾರ ನಾವು ಮಾಡಿ ತೋರಿಸಿದ್ದೀವಿ. ಬೆಂಗಳೂರು ಕೇಂದ್ರದಲ್ಲಿ ಮನ್ಸೂರ್ ಅಲಿ ಖಾನ್ ಪ್ರಚಾರ. ಇನ್ನು ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು 100% ನಾನು ಗೆದ್ದೇ ಗೆಲ್ತೀನಿ ಎಂದಿದ್ದಾರೆ.
ಜನರಿಗೆ ಏನಿದೆ 15 ವರ್ಷ ನೀವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀರಾ, ಅಟ್ಲೀಸ್ಟ್ ಒಂದು ಸಾರಿ ಅವ್ರು ನೋಡಬೇಕಲ್ಲ ತಮಗೆ. ಜನ ಕೇಳ್ತಾರೆ ನಾವು ನೋಡಿಲ್ಲ ಅವ್ರಿಗೆ ಅಂತ. 100% ಗೆಲ್ತೀನಿ ಅಂತ. ಒಟ್ಟಾರೆ ರಾಜ್ಯದಾದ್ಯಂತ ಕಾಂಗ್ರೆಸ್ ಸೇನಾನಿಗಳು ಯುದ್ಧ ಗೆಲ್ಲೋಕೆ ಅಬ್ಬರದ ಪ್ರಚಾರ ಮಾಡಿ ಮತ ಶಿಕಾರಿ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ಪೊಲಿಟಿಕಲ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.